ಹೆಲೋ ಎವ್ರಿವಾನ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸ್ಸಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿಯೇ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾವ ವ್ಯಕ್ತಿಯ ಬಗ್ಗೆ ನೀವು ತುಂಬಾ ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಂಡು ಅವರನ್ನು ಇಮ್ಯಾಜಿನ್ ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ನೀವು ಈಗ ಯಾವ ಪರ್ಸನ್ಗಾಗಿ ನೋಡ್ತಾ ಇದ್ದೀರೋ, ನಿಮ್ಮ ಮತ್ತು ಆ ವ್ಯಕ್ತಿಯ ಪ್ರೆಸೆಂಟ್ ಸಿಚುವೇಶನ್ ಏನಿದೆ, ಅವರ ಕರೆಂಟ್ ಎನರ್ಜಿ ಯಾವ ರೀತಿ ಇದೆ, ನಿಮ್ಮಿಬ್ಬರ ಮಧ್ಯೆ ಏನಾಗಬಹುದು ಮತ್ತು ಮುಂದೇನು ನಡೀಬಹುದು ಅನ್ನೋದನ್ನು ಎನರ್ಜಿಯ ಪ್ರಕಾರ ನೋಡೋದಕ್ಕೆ ಪ್ರಯತ್ನ ಪಡೋಣ. ಪ್ರೆಸೆಂಟ್ ಸಿಚುವೇಶನ್ನಲ್ಲಿ ನೀವಿಬ್ಬರೂ ಕೂಡ ಒಬ್ಬರ ಮೇಲೆ ಒಬ್ಬರು ಜಸ್ಟಿಸನ್ನು ಬಯಸ್ತಿದ್ದೀರಾ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಕಡೆಯಿಂದ ನೋಡಿದ್ರೆ ನೀವು ಈ ವ್ಯಕ್ತಿಯಿಂದ ಕ್ಲಾರಿಟಿಯನ್ನು ಬಯಸ್ತಾ ಇದ್ದೀರಾ, ಈ ರಿಲೇಷನ್ಶಿಪ್ಪಲ್ಲಿ ಕಮಿಟ್ಮೆಂಟನ್ನು ಬಯಸ್ತಾ ಇದ್ದೀರಾ, ಹಾನೆಸ್ಟಿಯನ್ನು ಬಯಸ್ತಾ ಇದ್ದೀರಾ, ಸ್ಟ್ರಾಂಗ್ ಬಾಂಡಿಂಗನ್ನು ಬಯಸ್ತಾ ಇದ್ದೀರಾ, ಇದೆಲ್ಲವನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಅದೇ ರೀತಿ ಈ ವ್ಯಕ್ತಿಯ ಎನರ್ಜಿಯನ್ನು ನೋಡಿದ್ರೂ ಕೂಡ ಅವರಿಗೆ ನಿಮ್ಮಿಂದ ಜಸ್ಟಿಸ್ ಅನ್ನೋದು ಬೇಕು, ಅವರ ಫೀಲಿಂಗ್ಸ್ ನಿಮಗೆ ಅರ್ಥ ಆಗಬೇಕು ಅನ್ನೋ ಆಸೆ ಇದೆ. ಆದರೆ ಇಲ್ಲಿ ಸಮಸ್ಯೆ ಏನಿದೆ ಅಂದರೆ ಕೆಲವರ ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ಕೆಲವರ ಲೈಫ್ನಲ್ಲಿ ಥರ್ಡ್ ಪಾರ್ಟಿ ಇನ್ವಾಲ್ವ್ಮೆಂಟ್ ಆಗಿರಬಹುದು, ತುಂಬ ಜಾಸ್ತಿ ಸ್ಟ್ರಾಂಗ್ ಆಗಿ ಆ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಇದು ಎಲ್ಲರ ಲೈಫ್ನಲ್ಲಿ ಒಂದೇ ರೀತಿ ಇರಲ್ಲ. ಬಟ್ ಕೆಲವರ ಲೈಫ್ನಲ್ಲಿ ಒಬ್ಬ ಬೇರೆ ವ್ಯಕ್ತಿ ನಿಮ್ಮಿಬ್ಬರ ಲೈಫ್ನಲ್ಲಿ ಬಂದಿರಬಹುದು. ರಿಲೇಟಿವ್ಸ್ ಪ್ರೆಷರ್ ಇರಬಹುದು, ಫ್ಯಾಮಿಲಿ ಎಂಟರ್ ಆಗಿರಬಹುದು, ಓಲ್ಡ್ ರಿಲೇಷನ್ಶಿಪ್ ಆಗಿರಬಹುದು, ಎಕ್ಸ್ ಆಗಿರಬಹುದು, ಮ್ಯಾರೇಜ್ ಪ್ರಪೋಸಲ್ ಆಗಿರಬಹುದು, ಯಾವುದೋ ಒಂದು ಸಿಚುವೇಶನ್ ಆಗಿರ್ಬೋದು ನಿಮ್ಮ ಮಧ್ಯದಲ್ಲಿ ಬಂದಿರುವ ರೀತಿ ಕಾಣಿಸ್ತಾ ಇದೆ. ಈ ರೀತಿ ಬೇರೆ ಬೇರೆ ರೂಪದಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಕಾಣಿಸ್ತಾ ಇದೆ. ಬಟ್ ಥರ್ಡ್ ಪಾರ್ಟಿ ಇನ್ವಾಲ್ವ್ ಆಗಿದೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಅಥವಾ ಕೆಲವರ ಲೈಫ್ನಲ್ಲಿ ನೀವೇ ಕೂಡ ಬೇರೆ ಯಾವುದಾದ್ರೂ ಕನೆಕ್ಷನ್ನಲ್ಲಿ ಇರ್ಬೋದು, ಅಥವಾ ಯಾವ ಪರ್ಸನ್ಗೋಸ್ಕರ ನೀವು ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಆಲ್ರೆಡಿ ಈ ಪರ್ಸನ್ ಒಂದು ಕನೆಕ್ಷನ್, ಬೇರೆ ಕನೆಕ್ಷನ್ನಲ್ಲಿ ಸಿಕ್ಕಾಕೊಂಡಿರ್ಬೋದು, ಸಿಚುವೇಶನ್ನಲ್ಲಿ ಸಿಕ್ಕಾಕೊಂಡಿರ್ಬೋದು. ಬಟ್ ಒನ್ ಥಿಂಗ್ ಕ್ಲಿಯರ್ ಆಗಿ ಏನು ಕಾಣಿಸ್ತಾ ಇದೆ ಅಂದರೆ ನೀವಿಬ್ಬರು ಒಬ್ಬರ ಜೊತೆ ಒಬ್ಬರು ಇರಬೇಕು ಅನ್ನೋ ಆಸೆ ಮನಸ್ಸಿನಲ್ಲಿ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ನಿಮ್ಮಿಬ್ಬರ ಕನೆಕ್ಷನ್ ತುಂಬ ಸ್ಟ್ರಾಂಗ್ ಆಗಿರೋ ರೀತಿ ಕಾಣಿಸ್ತಾ ಇದೆ. ಸೋಲ್ ಲೆವೆಲ್ ಕನೆಕ್ಷನ್ ಅನ್ನೋದು ಕಾಣಿಸ್ತಾ ಇದೆ. ಒಬ್ಬರನ್ನ ಒಬ್ಬರು ಈಸಿಲಿ ಫರ್ಗೆಟ್ ಮಾಡೋದ ಸಿಚುವೇಶನ್ ಅಲ್ಲ ಇದು ಅಂತ ಅನ್ನಿಸ್ತಾ ಇದೆ. ಒಬ್ಬರನ್ನ ಒಬ್ಬರು ಮರೆಯೋದಕ್ಕೆ ಆಗ್ತಾ ಇಲ್ಲ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಬಟ್ ಥರ್ಡ್ ಪಾರ್ಟಿ ಎನರ್ಜಿ ಅನ್ನೋದು ನಿಮ್ಮಿಬ್ಬರ ಮಧ್ಯೆ ಒಂದು ಬ್ಲಾಕೇಜ್ ಕ್ರಿಯೇಟ್ ಮಾಡ್ತಾ ಇದೆ ಅನ್ನೋ ಥರ ಎನರ್ಜಿ ಶೋ ಆಗ್ತಾ ಇದೆ. ಈ ಥರ್ಡ್ ಪಾರ್ಟಿ ಕಾರಣದಿಂದ ನಿಮ್ಮಿಬ್ಬರ ಲೈಫ್ನಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರಬಹುದು, ಅಥವಾ ಕಮಿಟ್ಮೆಂಟಲ್ಲಿ ಡಿಲೇ ಬಂದಿರ್ಬೋದು, ಕನ್ಫ್ಯೂಷನ್ ಬಂದಿರ್ಬೋದು, ಸ್ಮಾಲ್ ಫೈಟ್ಸ್ ಇಬ್ಬರ ನಡುವೆ ಬಂದಿರ್ಬೋದು, ಸೈಲೆನ್ಸ್ ಆಗಿರ್ಬೋದು, ಇಬ್ಬರು ಕೂಡ ನೋ ಪ್ರಾಪರ್ ಕಮ್ಯುನಿಕೇಷನ್ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಈ ಎಲ್ಲ ಇಶ್ಯೂಸ್ಗಳು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಬಂದಿರುವ ಸಾಧ್ಯತೆ ತುಂಬ ಇದೆ. ಅಥವಾ ಪ್ರೆಸೆಂಟ್ ಟೈಮಲ್ಲಿ ಕರೆಂಟ್ ಎನರ್ಜಿ ಪ್ರಕಾರ ಈ ವ್ಯಕ್ತಿ ಪ್ರಪೋಸಲ್ ಕೊಡೋದಕ್ಕಾಗಲಿ, ರಿಲೇಷನ್ಶಿಪ್ಪಲ್ಲಿ ಕಮಿಟ್ಮೆಂಟನ್ನು ಕೊಡೋದಕ್ಕಾಗಲಿ, ಮ್ಯಾರೇಜ್ ಟಾಪಿಕ್ ಓಪನ್ ಮಾಡೋದಕ್ಕಾಗಲಿ ರೆಡಿ ಆಗಿರೋ ರೀತಿ ಕಾಣಿಸ್ತಾ ಇಲ್ಲ. ಯಾಕೆ ಅಂದರೆ ಇವರ ಲೈಫ್ನಲ್ಲಿ ಆಲ್ರೆಡಿ ತುಂಬ ಪ್ರಾಬ್ಲಮ್ಸ್ಗಳು, ತುಂಬ ಪ್ರೆಷರ್ಗಳು, ಸ್ಟ್ರಗಲ್ ಅನ್ನೋದು ಫೇಸ್ ಮಾಡ್ತಾ ಇದ್ದಾರೆ ಇವರು. ಕೆಲವರು ಆಲ್ರೆಡಿ ತುಂಬ ಕ್ರಿಟಿಕಲ್ ಸಿಚುವೇಶನನ್ನು ಫೇಸ್ ಮಾಡಿದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಯಾವುದಾದ್ರೂ ಒಂದು ಪ್ರಾಬ್ಲಮ್ ಅನ್ನೋದು ಇವರ ಲೈಫ್ನಲ್ಲಿ ಬಂದಿರಬಹುದು. ಆ ಪ್ರಾಬ್ಲಮನ್ನು ಇವರು ತುಂಬ ಫೇಸ್ ಮಾಡಿರಬಹುದು. ಅದರಿಂದಾಗಿ ಇನ್ನೊಂದು ಪ್ರಾಬ್ಲಮ್ ಬೇಡ, ಈಗಲೇ ಇನ್ನೊಂದು ಸಿಚುವೇಶನ್ ಅನ್ನೋದು ಕ್ರಿಯೇಟ್ ಮಾಡ್ಕೊಳ್ಳೋದು ಬೇಡ ಅನ್ನೋ ಮೈಂಡ್ ಸೆಟ್ ಕೂಡ ಇವರದ್ದಾಗಿರ್ಬೋದು ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಈ ವ್ಯಕ್ತಿಯ ಲೈಫ್ನಲ್ಲಿ ಥರ್ಡ್ ಪಾರ್ಟಿ ಕಡೆಯಿಂದ ಪ್ರಪೋಸಲ್ ಬರ್ತಾ ಇರಬಹುದು, ಅಂದರೆ ಮ್ಯಾರೇಜ್ ಪ್ರಪೋಸಲ್ ಕೂಡ ಬರ್ತಾ ಇರ್ಬೋದು. ಥರ್ಡ್ ಪಾರ್ಟಿ ಅಂದ್ಕೊಳ್ತಾ ಇರಬಹುದು ಇವರ ಲೈಫ್ನಲ್ಲಿ ಥರ್ಡ್ ಪಾರ್ಟಿ ಇರಬೇಕು ಅಂತ, ಅಥವಾ ಥರ್ಡ್ ಪಾರ್ಟಿಯ ಲೈಫ್ನಲ್ಲಿ ಇವರು ಹೋಗಬೇಕು,
ಅವರು ಹೇಳೋ ರೀತಿ ಇವರು ಕೇಳಬೇಕು ಅನ್ನೋ ರೀತಿ ಥರ್ಡ್ ಪಾರ್ಟಿಯ ಮನಸ್ಥಿತಿ ಇರಬಹುದು. ಬಟ್ ಈ ಪರ್ಸನ್ ಥರ್ಡ್ ಪಾರ್ಟಿಯ ಪ್ರಪೋಸಲನ್ನು ಅಕ್ಸೆಪ್ಟ್ ಮಾಡುವಂತಹ ಎನರ್ಜಿಯಲ್ಲಿ ಕಾಣಿಸ್ತಾ ಇಲ್ಲ. ಅವರು ಥರ್ಡ್ ಪಾರ್ಟಿಯನ್ನು ತುಂಬ ಇಗ್ನೋರ್ ಮಾಡ್ತಾ ಇದ್ದಾರೆ. ಅವರ ಮನಸ್ಸು ಅಲ್ಲಿಲ್ಲ. ಥರ್ಡ್ ಪಾರ್ಟಿ ಹತ್ರ ಇವರ ಮನಸ್ಸು ನಿಲ್ತಾ ಇಲ್ಲ. ಅವರು ಅಂದ್ಕೊಳ್ತಾ ಇದ್ದಾರೆ ಏನು ಬೇಡ, ಈಗ ಪ್ರೆಸೆಂಟಲ್ಲಿ ದೂರ ಇಟ್ಬಿಡೋಣ ಅನ್ನೋ ರೀತಿ ಇವರ ಮೈಂಡ್ ಸೆಟ್ ಇದೆ. ಯಾವುದೇ ಪ್ರಾಬ್ಲಮ್ ಅನ್ನೋದು ಇವರು ಹೇಳ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಆ ರೀತಿಯ ಎನರ್ಜಿ ಶೋ ಆಗ್ತಾ ಇದೆ. ಇವರು ಥರ್ಡ್ ಪಾರ್ಟಿನ ತುಂಬ ಇಗ್ನೋರ್ ಮಾಡ್ತಾ ಇದ್ದಾರೆ. ಬಟ್ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ನಿಮ್ಮ ಬಗ್ಗೆ ಮಿಸ್ಸಿಂಗ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ಪಾಸ್ಟ್ನಲ್ಲಿ ಅಥವಾ ಈ ಪರ್ಸನ್ ಇತ್ತೀಚಿನ ದಿನಗಳಲ್ಲಿ ನಿಮ್ಮನ್ನು ಇಗ್ನೋರ್ ಮಾಡಿದರೆ, ನಿಮ್ಮನ್ನು ಹರ್ಟ್ ಮಾಡಿದರೆ, ಅಂದರೆ ಯಾವುದಾದ್ರೂ ಸಣ್ಣ ಪುಟ್ಟ ಮಾತುಗಳಿಂದ ಹರ್ಟ್ ಮಾಡಿದರೆ, ನಿಮ್ಮ ಫೀಲಿಂಗ್ಸ್ಗೆ ವ್ಯಾಲ್ಯೂ ಕೊಡದೇ ಇದ್ದರೆ, ಈ ವ್ಯಕ್ತಿಗೆ ಈಗ ನಿಧಾನವಾಗಿ ಅವರ ಮಿಸ್ಟೇಕ್ಸ್ ರಿಯಲೈಸ್ ಆಗ್ತಾ ಇದೆ. ಅದೆಲ್ಲವನ್ನು ಈಗ ಅವರ ಮನಸ್ಸಿಗೆ ತಗೊಳ್ತಾ ಇದೆ. ಅವರಿಗೆ ಅರಿವಾಗ್ತಾ ಇದೆ. ಅವರು ತುಂಬ ಬ್ಯಾಡ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಅವರ ಮನಸ್ಸಿನಲ್ಲಿ ಗಿಲ್ಟ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ರಿಗ್ರೆಟ್ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ನಿಮ್ಮ ಮೆಮೊರೀಸ್ಗಳು ಅವರ ಮನಸ್ಸಿನಲ್ಲಿ ತುಂಬ ಜಾಸ್ತಿ ರನ್ ಆಗ್ತಾ ಇದೆ. ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಆಗಾಗ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಈ ಪರ್ಸನ್ ಏನು ಅಂದ್ಕೊಳ್ತಾ ಇದ್ದಾರೆ ಅಂದರೆ, ಆ ಟೈಮ್ನಲ್ಲಿ ಸಿಚುವೇಶನ್ ಸರಿಯಾಗಿ ಹ್ಯಾಂಡಲ್ ಮಾಡಿದರೆ ಇವತ್ತು ನಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಡಿಫ್ರೆಂಟ್ ಬರ್ತಾ ಇರಲಿಲ್ಲ, ಅಥವಾ ಇಬ್ಬರು ಕೂಡ ಗ್ಯಾಪ್ ಆಗ್ತಾ ಇರಲಿಲ್ಲ ರಿಲೇಷನ್ಶಿಪ್ಪಲ್ಲಿ. ಥರ್ಡ್ ಪಾರ್ಟಿ ಕಾರಣದಿಂದಾಗಿ ನಾನು ಈ ಪರ್ಸನ್ನ ಕಳ್ಕೊಂಡೆ. ಆ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಇವರ ಹಾರ್ಟ್ ತುಂಬ ಎಮೋಷ್ನಲ್ ಆಗಿದೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ನಾನು ತಪ್ಪು ಮಾಡಿದೆ ಅನ್ನೋ ರೀತಿ ಈ ಪರ್ಸನ್ಗೆ ಅನ್ನಿಸ್ತಾ ಇದೆ. ಇವ್ರು ಮಿಸ್ಟೇಕ್ ಏನಾದರೂ ಮಾಡಿದರೆ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಗ್ಯಾಪ್ ಬರೋದಕ್ಕೆ ಇವರೇ ಕಾರಣ ಆಗಿದ್ದರೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋದಕ್ಕೆ ಇವರೇ ಕಾರಣ ಆಗಿದ್ದರೆ, ಅದರ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಈ ಪರ್ಸನ್ ಮನಸ್ಸಿನಲ್ಲಿ ಒಂದು ಸ್ಟ್ರಾಂಗ್ ಆಗಿರೋ ಡಿಸೈರ್ ಇದೆ. ಎಲ್ಲ ಕನ್ಫ್ಯೂಷನ್ ಅನ್ನೋದನ್ನು ಕ್ಲಿಯರ್ ಮಾಡ್ಕೋಬೇಕು. ಥರ್ಡ್ ಪಾರ್ಟಿಗೆ ಈ ರಿಲೇಷನ್ಶಿಪ್ಪಿಂದ ಹೊರಗಡೆ ಹಾಕಬೇಕು. ಅಂದರೆ ರಿಲೇಷನ್ಶಿಪ್ಪಲ್ಲಿ ಆ ಥರ್ಡ್ ಪಾರ್ಟಿ ಇನ್ವಾಲ್ವ್ ಆಗಬಾರ್ದು. ಏನೇ ವಿಷಯ ಇದ್ದರೂ ಥರ್ಡ್ ಪಾರ್ಟಿಗೆ ಎಕ್ಸ್ಪ್ಲೈನ್ ಮಾಡಬೇಕು. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಕ್ಲಾರಿಟಿ ಅನ್ನೋದು ಬರಬೇಕು. ಜಸ್ಟಿಸನ್ನು ನಿಮಗೆ ಕೊಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ಪರ್ಸನ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಆ್ಯಕ್ಷನ್ ತಗೋಬೇಕು ಅಂತ ಇವರ ಮನಸ್ಸಿನಲ್ಲಿರ್ಬೋದು. ಒಟ್ಟಿನಲ್ಲಿ ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ನ್ಯಾಯ ಕೊಡಬೇಕು ಅಥವಾ ಜಸ್ಟಿಸ್ ಕೊಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಆ್ಯಕ್ಷನ್ ಅನ್ನೋದು ಸ್ವಲ್ಪ ಸ್ಲೋ ಆಗಿದೆ. ಇಲ್ಲಿ ಫಿಯರ್ ಇರ್ಬೋದು, ಪ್ರೆಷರ್ ಇರ್ಬೋದು, ಅಥವಾ ಸಿಚುವೇಶನ್ ನಾನು ಮೊದಲೇ ಹೇಳಿದಾಗೆ ತುಂಬ ಸಿಚುವೇಶನನ್ನು ಈ ಪರ್ಸನ್ ಫೇಸ್ ಮಾಡಿರೋದ್ರಿಂದ ಇವೆಲ್ಲವೂ ಕೂಡ ಇವರನ್ನು ಬ್ಯಾಕ್ ಮಾಡ್ತಾ ಇರಬಹುದು, ಇವರನ್ನು ಅಲ್ಲೇ ನಿಲ್ಲಿಸ್ತಾ ಇರಬಹುದು. ಅಂದರೆ ಯಾವುದಾದರೂ ಆ್ಯಕ್ಷನ್ ತಗೊಳ್ಳೋದಕ್ಕೆ ಕೂಡ ಸಾಧ್ಯ ಆಗದೆ ಇರ್ಬೋದು. ಆ ರೀತಿಯ ಸಿಚುವೇಶನ್ ಕೂಡ ಶೋ ಆಗ್ತಾ ಇದೆ. ಪ್ರೆಸೆಂಟ್ ಎನರ್ಜಿಯ ಪ್ರಕಾರ ಕರೆಂಟ್ ಎನರ್ಜಿ ಯಾವ ರೀತಿ ತೋರಿಸ್ತಾ ಇದೆ ಅಂದರೆ, ದೇ ಆರ್ ಥಿಂಕಿಂಗ್ ಅಬೌಟ್ ಯು, ದೇ ಮಿಸ್ ಯು, ದೇ ರಿಗ್ರೆಟ್ ಪಾಸ್ಟ್ ಮಿಸ್ಟೇಕ್ಸ್, ದೇ ಆರ್ ಇಗ್ನೋರಿಂಗ್ ಥರ್ಡ್ ಪಾರ್ಟಿ, ದೇ ವಾಂಟ್ ಕ್ಲಾರಿಟಿ ಬಟ್ ದೇ ಆರ್ ನಾಟ್ ರೆಡಿ ಫಾರ್ ಇಮಿಡಿಯೇಟ್ ಕಮಿಟ್ಮೆಂಟ್ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಈ ಪರ್ಸನ್ಗೆ ಇವರ ತಪ್ಪಿನ ಅರಿವಾಗಿದೆ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನೇ ತಪ್ಪು ಮಾಡಿದ್ರು, ಮಿಸ್ಟೇಕ್ ಮಾಡಿದರೂ ಕೂಡ ನಿಮಗೆ ಕ್ಲಾರಿಟಿ ಕೊಡಬೇಕು, ಜಸ್ಟಿಸ್ ಕೊಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇಮಿಡಿಯೇಟಾಗಿ ಇವರು ಆ್ಯಕ್ಷನ್ ತಗೊಳ್ಳದೇ ಇದ್ದರೂ ಕೂಡ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಫ್ಯೂಚರಲ್ಲಿ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಒಂದು ಸ್ಟ್ರಾಂಗ್ ಆಗಿರುವಂತಹ ಡಿಸಿಷನ್ ತಗೊಳ್ಳುವಂಥ ಚಾನ್ಸಸ್ ತುಂಬ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಕರೆಂಟ್ ಎನರ್ಜಿ ಪ್ರಕಾರ ಈ ಪರ್ಸನ್ನ ಎನರ್ಜಿ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 1 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬಾ ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಂಡು ಅವರನ್ನು ಇಮ್ಯಾಜಿನ್ ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ರೋ ಈ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ ರೊಮ್ಯಾಂಟಿಕ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಇದು ಲೈಟ್ ಅಟ್ರಾಕ್ಷನ್ ಅಲ್ಲ ಅಂತ ಎನರ್ಜಿ ಶೋ ಆಗ್ತಾ ಇದೆ. ಇದು ಟೈಮ್ ಪಾಸ್ ಫೀಲಿಂಗ್ ಅಲ್ಲ, ಇದು ಡೀಪ್ ಎಮೋಷ್ನಲ್ ರೊಮ್ಯಾಂಟಿಕ್ ಕನೆಕ್ಷನ್ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಈ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ ಫೀಲಿಂಗ್ಸನ್ನು ಇಟ್ಕೊಂಡಿದ್ದಾರೆ. ನಿಮ್ಮ ನೆನಪು, ನಿಮ್ಮ ಮಾತು, ನಿಮ್ಮ ನಗು, ನಿಮ್ಮ ಪ್ರೆಸೆನ್ಸ್
ಇವೆಲ್ಲವನ್ನು ಅವರು ಮನಸ್ಸಿನಲ್ಲಿ ಮತ್ತೆ ಮತ್ತೆ ರೀಪ್ಲೇ ಮಾಡ್ತಾ ಇದ್ದಾರೆ. ಕೆಲವರ ಎನರ್ಜಿಯ ಪ್ರಕಾರ ನಿಮ್ಮಿಬ್ಬರ ರಿಲೇಷನ್ಶಿಪ್ ಲಾಂಗ್ ಟೈಮಿಂದ ಸರಿಯಾಗಿ ನಡೆಯದೇ ಇರಬಹುದು, ಅಥವಾ ಲಾಂಗ್ ಟೈಮಿಂದ ಯಾವುದೋ ಒಂದು ಪ್ರಾಬ್ಲಮ್, ಸಣ್ಣ ಪುಟ್ಟ ಪ್ರಾಬ್ಲಮ್ ಆಗಿರಬಹುದು, ಡಿಸ್ಟೆನ್ಸ್ ಆಗಿರಬಹುದು, ಸೈಲೆನ್ಸ್ ಆಗಿರ್ಬೋದು, ಬರ್ತಾನೆ ಇರ್ಬೋದು. ಅಂದರೆ ನೀವು ಕಾಂಟ್ಯಾಕ್ಟಲ್ಲಿ ಇದ್ದರೂ ಕೂಡ ನಿಮ್ಮಿಬ್ಬರ ನಡುವೆ ಆಗಾಗ ಯಾವುದಾದ್ರೂ ಒಂದು ಮನಸ್ತಾಪ, ಯಾವುದಾದ್ರೂ ಒಂದು ಜಗಳ, ಪ್ರಾಬ್ಲಮ್ಗಳು ಬರ್ತಾ ಇರಬಹುದು. ಆದರೆ ಈ ವ್ಯಕ್ತಿಗೆ ನೀವು ದೂರ ಆಗಿದ್ರೂ ಕೂಡ, ಅಥವಾ ನೀವು ಸ್ವಲ್ಪ ದೂರ ಆಗಿದ್ರು ಅಂದರೆ ಮಾತುಕತೆ ಸ್ವಲ್ಪ ಕಡಿಮೆ ಆಗಿದ್ರೂ ಕೂಡ ಈ ಪರ್ಸನ್ಗೆ ನಿಮ್ಮನ್ನು ಮರೆಯೋದಕ್ಕೆ ಆಗ್ತಾ ಇಲ್ಲ. ಈ ವ್ಯಕ್ತಿ ನಿಮ್ಮನ್ನು ಮತ್ತೆ ಮೀಟ್ ಆಗಬೇಕು ಅನ್ನೋ ಆಸೆಯನ್ನು ಇಟ್ಕೊಂಡಿದ್ದಾರೆ. ಮತ್ತೆ ಬಂದು ನಿಮ್ಮನ್ನು ನೋಡಬೇಕು ಅನ್ನೋ ರೀತಿ ಇವರ ಮನಸ್ಸಿನಲ್ಲಿದೆ. ಮತ್ತೆ ಒಂದು ಸಲ ನಿಮ್ಮ ಎದುರು ಕೂತ್ಕೊಂಡು ಮಾತಾಡಬೇಕು, ನಮ್ಮ ಕನೆಕ್ಷನ್ ಮತ್ತೆ ಕಂಟಿನ್ಯೂ ಆಗಬೇಕು, ನಾವು ಮತ್ತೆ ಹಳೆಯದರಂತೆ ಕ್ಲೋಸ್ ಆಗಬೇಕು ಅಂತ ಇಮ್ಯಾಜಿನೇಷನ್ ಮಾಡ್ತಾ ಇದ್ದಾರೆ. ಅಂದರೆ ನೀವು ಅವರ ಪಕ್ಕದಲ್ಲೇ ಇದ್ದೀರಾ, ನೀವು ಅವ್ರ ಜೊತೆನೇ ಇದ್ದೀರಾ ಅನ್ನೋ ರೀತಿ ಈ ಪರ್ಸನ್ ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದಾರೆ. ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ ತುಂಬ ಫೀಲಿಂಗ್ಸ್ಗಳಿದೆ, ತುಂಬ ರೊಮ್ಯಾಂಟಿಕ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ನಿಮ್ಮ ಜೊತೆ ಹೊರಗಡೆ ಸುತ್ತಾಡಬೇಕು, ನಿಮ್ಮ ಜೊತೆ ಲಾಂಗ್ ಡ್ರೈವ್ ಹೋಗಬೇಕು, ನಿಮ್ಮ ಜೊತೆ ಕಾಮ್ ಆಗಿ ಕೂತ್ಕೊಂಡು ಮಾತಾಡಬೇಕು, ಕ್ವಾಲಿಟಿ ಟೈಮನ್ನು ಸ್ಪೆಂಡ್ ಮಾಡಬೇಕು ನಿಮ್ಮ ಜೊತೆ ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಇನ್ನು ಕೆಲವರ ಎನರ್ಜಿ ಪ್ರಕಾರ ಇವರು ಸಡನ್ಲಿ ನಿಮ್ಮನ್ನು ಮೀಟ್ ಮಾಡಬೇಕು ಅನ್ನೋ ಒಂದು ರೀತಿಯ ಕಾತುರತೆ ಇವರಿಗೆ ಇದೆ, ಅರ್ಜೆಂಟ್ ಇದೆ. ನಿಮ್ಮನ್ನು ಮೀಟ್ ಮಾಡಬೇಕು, ನಿಮ್ಮ ಜೊತೆ ಮಾತಾಡಬೇಕು, ತುಂಬ ಹೊತ್ತು ನಿಮ್ಮನ್ನು ನೋಡ್ತಾ ನಿಂತ್ಕೋಬೇಕು, ಆ ರೀತಿ ಇವರ ಮನಸ್ಸಿನಲ್ಲಿದೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ಇವ್ರು ಏನು ಅಂದ್ಕೊಳ್ತಾರೆ ಅಂದರೆ ನಿಮ್ಮ ಕೈ ಹಿಡ್ಕೊಂಡು ಕೂತ್ಕೋಬೇಕು, ನಿಮ್ಮ ಪಕ್ಕದಲ್ಲೇ ಕೂತ್ಕೋಬೇಕು, ನಿಮ್ಮ ಫೇಸ್ ನೋಡ್ತಾ ಕೂತ್ಕೋಬೇಕು, ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನಿಮ್ಮನ್ನು ಮಾತಾಡಿಸ್ಬೇಕು ಅನ್ನೋ ರೀತಿ ಇವರ ಡಿಸೈರ್ ಇದೆ, ಡೀಪ್ ಡಿಸೈರ್ ಇದೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಇದು ಲಸ್ಟ್ ಅಲ್ಲ, ಇದು ಅಫೆಕ್ಷನ್ ಅನ್ನೋ ರೀತಿ ಕಾಣಿಸ್ತಾ ಇದೆ. ಈ ಪರ್ಸನ್ಗೆ ನಿಮ್ಮ ಮೇಲೆ ತುಂಬ ಪ್ರೀತಿ ಇರಬೇಕು, ನಿಮ್ಮನ್ನು ತುಂಬ ಲೈಕ್ ಮಾಡ್ತಾ ಇರಬೇಕು, ಅಥವಾ ಲವ್ ಇರಬಹುದು ಈ ಪರ್ಸನ್ಗೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಕೆಲವರ ಎನರ್ಜಿಯ ಪ್ರಕಾರ ಏನು ಅನ್ನಿಸ್ತಾ ಇದೆ ಅಂದರೆ ನೀವಿಬ್ಬರು ಮೀಟಾಗಿ ತುಂಬ ದಿನಗಳಾಗಿರಬಹುದು, ಅದಕ್ಕೆ ಈ ವ್ಯಕ್ತಿಗೆ ನಿಮ್ಮ ಪ್ರೆಸೆನ್ಸ್ ಮಿಸ್ಸಿಂಗ್ ಆಗ್ತಾ ಇದೆ. ಅವರು ತಮ್ಮ ಮನಸ್ಸಿನಲ್ಲಿರುವ ಎಲ್ಲ ಫೀಲಿಂಗ್ಸ್, ಎಮೋಷನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಬಯಸ್ತಾ ಇದ್ದಾರೆ. ಅದೇ ರೀತಿ ಇವ್ರು ಏನು ಅಂದ್ಕೊಳ್ತಾರೆ ಅಂದರೆ ನೀವು ಕೂಡ ನಿಮ್ಮ ಮನಸ್ಸಿನಲ್ಲಿ ಏನು ಫೀಲಿಂಗ್ಸ್ ಇದೆ ಅದನ್ನು ಇವ್ರ ಹತ್ರ ಹೇಳ್ಕೊಳ್ಬೇಕು, ಎಲ್ಲವನ್ನು ಶೇರ್ ಮಾಡ್ಕೋಬೇಕು ಇಬ್ಬರು ಕೂಡ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಕರೆಂಟ್ ಎನರ್ಜಿಯ ಪ್ರಕಾರ ನಿಮ್ಮಿಬ್ಬರ ನಡುವೆ ಸ್ಮಾಲ್ ಮಿಸ್ಟೇಕ್ ಬಂದಿರಬಹುದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರಬಹುದು, ಈಗೋ ಬಂದಿರಬಹುದು, ಇಬ್ಬರೂ ಕೂಡ ಸೈಲೆಂಟ್ ಆಗಿರ್ಬೋದು, ಗ್ಯಾಪ್ ಬಂದಿರಬಹುದು, ಅಥವಾ ಇಬ್ಬರು ಕೂಡ ಕಮ್ಯುನಿಕೇಷನ್ ಅನ್ನೋದು ಸ್ವಲ್ಪ ಕಡಿಮೆ ಆಗಿರಬಹುದು. ಅದು ಇದರಲ್ಲಿ ಯಾವುದಾದ್ರೊಂದು ಆಗಿರಬಹುದು. ಬಟ್ ಈ ವ್ಯಕ್ತಿ ಏನೇ ನಿಮ್ಮಿಬ್ಬರ ನಡುವೆ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಅದೆಲ್ಲವನ್ನು ಕ್ಲಿಯರ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ನಿಮಗೆ ಯಾವುದೇ ರೀತಿ ಬೇಸರ ಇದ್ದರೆ ಅದನ್ನು ಓಪನ್ ಆಗಿ ಇವ್ರ ಹತ್ರ ನೀವು ಹೇಳ್ಕೋಬೇಕು ಅಂತ ಅವ್ರು ಬಯಸ್ತಾ ಇದ್ದಾರೆ. ಅದು ಯಾವುದೇ ವಿಷಯ ಆಗಿರಬಹುದು, ಅದನ್ನು ಇವ್ರ ಹತ್ರ ನೀವು ಶೇರ್ ಮಾಡ್ಕೋಬೇಕು ಅನ್ನೋ ರೀತಿ ಈ ಪರ್ಸನ್ ಥಿಂಕ್ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿ ಏನು ಅಂದ್ಕೊಳ್ತಾರೆ ಅಂದರೆ ನಾನೇನಾದರೂ ತಪ್ಪು ಮಾಡಿದ್ರೆ ಅದಕ್ಕೆ ಎಕ್ಸ್ಪ್ಲನೇಷನನ್ನು ನಿಮಗೆ ಕೊಡಬೇಕು ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಸೀರಿಯಸ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ನಿಮ್ಮ ಮನಸ್ಸಿನಲ್ಲಿ ಇವರ ಬಗ್ಗೆ ಯಾವುದೇ ಡೌಟ್ ಉಳಿಬಾರ್ದು ಅಂತ ಇವರು ಬಯಸ್ತಾ ಇದ್ದಾರೆ. ಒಂದು ಕ್ಯೂಟ್ ಎನರ್ಜಿ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. ಕೆಲವರ ಎನರ್ಜಿಯ ಪ್ರಕಾರ ನೀವು ತುಂಬ ಶೈ ನೇಚರ್ ಇರಬಹುದು, ನಿಮ್ಮ ನೇಚರ್ ಅನ್ನೋದು ತುಂಬ ಶೈ ಆಗಿರಬಹುದು, ಅಥವಾ ನಾಚಿಕೆ ಪಟ್ಕೊಳ್ಳುವಂಥ ಸ್ವಭಾವ ಇರಬಹುದು. ಅಂದರೆ ನೀವು ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡುವ ವ್ಯಕ್ತಿ ಅಲ್ಲ ಅಂತ ಅನ್ನಿಸ್ತಾ ಇದೆ. ಅಂದರೆ ಈ ಪರ್ಸನ್ ನಿಮ್ಮ ಐ ಟು ಐ ಕಾಂಟ್ಯಾಕ್ಟ್ ಮಾಡಿ ಮಾತಾಡಬೇಕಾದ್ರೆ ನೀವು ಆ ರೀತಿಯ ವ್ಯಕ್ತಿ ಅಲ್ಲ, ತಲೆ ತಗ್ಗಿಸಿ ಮಾತಾಡುವ ವ್ಯಕ್ತಿ ಆಗಿರ್ಬೋದು. ಐ ಕಾಂಟ್ಯಾಕ್ಟ್ ಅವಾಯ್ಡ್ ಮಾಡ್ತೀರಾ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಆದರೆ ಈ ಪರ್ಸನ್ಗೆ ನಿಮ್ಮ ಐಸ್ ನೋಡಬೇಕು ಅನ್ನೋ ಆಸೆ ತುಂಬ ಇದೆ. ಐ ಟು ಐ ಕಾಂಟ್ಯಾಕ್ಟ್ ಮಾಡಿಕೊಂಡು ನಿಮ್ಮ ಹತ್ರ ಮಾತಾಡಬೇಕು ಅನ್ನೋ ಮನಸ್ಸು ತುಂಬ ಇದೆ ಅನ್ನೋ ರೀತಿ, ಆ ರೀತಿಯ ಡಿಸೈರ್ ತುಂಬ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಈ ಪರ್ಸನ್ ಅಂದ್ಕೊಳ್ತಾರೆ ತುಂಬ ಫೀಲಿಂಗ್ಸ್ ಇಟ್ಕೊಂಡಿದ್ದಾರೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ನಿಮ್ಮ ಫೇಸ್ ನೋಡ್ತಾ ಸುಮ್ಮನೆ ಕೂತ್ಕೊಂಡಿರಬೇಕು ಅನ್ನೋ ಫೀಲಿಂಗ್ ಇವರಲ್ಲಿ ತುಂಬ ಇದೆ. ಆ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಕರೆಂಟ್ ಎನರ್ಜಿ ಆ ರೀತಿ ಇಲ್ಲಿ ಶೋ ಆಗ್ತಾ ಇದೆ. ಅಂದರೆ ಈ ಪರ್ಸನ್ ಏನಾದರೂ ನಿಮ್ಮ ಜೊತೆ ಮಾತಾಡಬೇಕಾದ್ರೆ ಈಗ ನಿಮಗೇನಾದರೂ ಇವರಿಂದ ಕಾಲ್ ಬರ್ತಾ ಇದ್ದರೆ, ಅಥವಾ ಈ ಮೊದಲು ಯಾವಾಗಲಾದರೂ ನಿಮ್ಮ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದಕ್ಕೂ ಮೊದಲು ನಿಮಗೆ ಕಾಲ್ ಮೆಸೇಜ್ ಏನಾದರೂ ಬರ್ತಾ ಇದ್ದರೆ, ಆಗ ಈ ಪರ್ಸನ್ ನಿಮ್ಮ ಜೊತೆ ತುಂಬ ರೊಮ್ಯಾಂಟಿಕ್ಕಾಗಿ ಮಾತಾಡ್ತಿದ್ರೇನೋ, ರೊಮ್ಯಾಂಟಿಕ್ ಟೋನಲ್ಲಿ ಮಾತಾಡ್ತಾ ಇರ್ಬೋದು, ತುಂಬ ಸ್ವೀಟ್ ವರ್ಡ್ಸಲ್ಲಿ ಮಾತಾಡ್ತಾ ಇರ್ಬೋದು, ಕೇರಿಂಗ್ ಟೋನಲ್ಲಿ ಮಾತಾಡ್ತಾ ಇರ್ಬೋದು, ನಿಮಗೆ ಒಂದು ಸ್ಪೆಷಲ್ಲಾಗಿ ಫೀಲ್ ಮಾಡಿಸ್ತಾ ಇರಬಹುದು, ಆ ರೀತಿ ಮಾತುಕತೆ ನಡೆಸ್ತಾ ಇರಬಹುದು.
ಈ ರೀತಿಯೆಲ್ಲ ಆಗಿರಬಹುದು. ಬಟ್ ಕೆಲವೊಮ್ಮೆ ಅವರ ಮಾತಿನಿಂದ ನೀವು ತುಂಬ ಶೈ ಆಗಿರಬಹುದು, ನಾಚಿಕೆ ಪಟ್ಕೊಂಡಿರ್ಬೋದು, ಅಥವಾ ನಿಮಗೆ ಏನೋ ಒಂದು ರೀತಿ ಅನಿಸಿರಬಹುದು, ಇವ್ರು ಯಾಕೆ ಈ ರೀತಿ ಮಾತಾಡ್ತಾರೆ ಅಂತ ಅಂದ್ಕೊಂಡಿರಬಹುದು. ಆ ರೀತಿ ಎನರ್ಜಿ ಕೂಡ ಶೋ ಆಗ್ತಾ ಇದೆ. ಬಟ್ ಈ ಪರ್ಸನ್ನ ಮನಸ್ಸಿನಲ್ಲಿ ಒಂದು ಥಿಂಗ್ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ನೀವು ಇವರಿಗೆ ತುಂಬ ಸ್ಪೆಷಲ್ ಅಂತ ಇವ್ರು ಅಂದ್ಕೊಳ್ತಾರೆ. ನಿಮ್ಮಷ್ಟು ವ್ಯಾಲ್ಯೂ ಕೊಡುವಂತಹ, ನಿಮ್ಮಷ್ಟು ಕೇರ್ ಮಾಡುವಂತಹ, ನಿಮ್ಮಷ್ಟು ಜೆನ್ಯೂನ್ ಆಗಿರುವ ವ್ಯಕ್ತಿ ಇವರ ಲೈಫ್ನಲ್ಲಿ ಯಾರೂ ಇಲ್ಲ. ಅದಕ್ಕೆ ಈ ಪರ್ಸನ್ಗೆ ನಿಮ್ಮನ್ನು ಬಿಡೋದಕ್ಕೆ ಇಷ್ಟ ಇಲ್ಲ. ನೀವು ಇವರ ಲೈಫಿಂದ ದೂರ ಆಗೋದು ಈ ಪರ್ಸನ್ಗೆ ಇಷ್ಟ ಇಲ್ಲ. ತುಂಬ ಫೀಲಿಂಗ್ಸ್ ಇದೆ ಅನ್ನೋ ರೀತಿ ಕರೆಂಟ್ ಎನರ್ಜಿಯ ಪ್ರಕಾರ ಪ್ರೆಸೆಂಟಲ್ಲಿ ಕಾಣಿಸ್ತಾ ಇದೆ. ಇವರು ಮಲ್ಟಿಪಲ್ ಕನೆಕ್ಷನ್ ಇಟ್ಕೊಳ್ಳುವ ಟೈಪ್ ವ್ಯಕ್ತಿ ಅಲ್ಲ ಅಂತ ಅನ್ನಿಸ್ತಾ ಇದೆ. ಅಂದರೆ ಒಬ್ಬ ವ್ಯಕ್ತಿ ಅಂದರೆ ಒಬ್ಬರೇನೆ ಅಂತ ಇವರು ಬಿಲೀವ್ ಮಾಡ್ತಾರೆ. ಅದು ನೀವು ಅಂತ ಇವರು ಅಂದ್ಕೊಂಡಿದ್ದಾರೆ. ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ಇವರ ಲೈಫ್ನಲ್ಲಿ ಪ್ಲೇಸ್ ಇಲ್ಲ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾರೆ. ಈ ಪರ್ಸನ್ ನಿಮ್ಮ ಬಗ್ಗೆ ಸ್ವಲ್ಪ ಪೊಸೆಸಿವ್ ಕೂಡ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಅದು ಸಣ್ಣ ಪುಟ್ಟ ವಿಷಯನೇ ಆಗಿರಬಹುದು. ಈ ಪರ್ಸನ್ ನಿಮ್ಮ ಬಗ್ಗೆ ಸ್ವಲ್ಪ ಜಾಸ್ತಿ ಪೊಸೆಸಿವ್ ಆಗಿ ಅಂದ್ಕೊಳ್ತಾ ಇರ್ಬೋದು. ಕೆಲವರ ಎನರ್ಜಿ ಪ್ರಕಾರ ನೀವು ಬೇರೆ ಯಾರ ಜೊತೆ ಕ್ಲೋಸ್ ಆದರೆ ಇವ್ರಿಗೆ ಇಷ್ಟ ಆಗೋದಿಲ್ಲ ಅಂತ ಅನ್ನಿಸ್ತಾ ಇದೆ. ಅಂದರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಯಾರಾದರೂ ವ್ಯಕ್ತಿಯನ್ನು ಫಾಲೋ ಮಾಡ್ತಾ ಇದ್ದರೆ ಅಥವಾ ಚಾಟ್ ಮಾಡ್ತಾ ಇದ್ದರೆ, ಅವ್ರ ಜೊತೆ ಮಾತಾಡ್ತಾ ಇದ್ದರೆ, ಅವರನ್ನು ಫಾಲೋ ಮಾಡ್ತಾ ಇದ್ದರೆ ಈ ಪರ್ಸನ್ ಅದೆಲ್ಲವನ್ನು ಅಬ್ಸರ್ವ್ ಮಾಡ್ತಾರೆ. ಇದು ಡೌಟ್ ಅಂತ ಅಲ್ಲ, ಅಂದರೆ ಓವರ್ ಕೇರ್ ಆಗಿರ್ಬೋದು. ಅದೇ ರೀತಿ ಸ್ವಲ್ಪ ಪೊಸೆಸಿವ್ ಆಗಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ. ಅಂದರೆ ಇವರ ಲೈಫ್ನಲ್ಲಿ ನೀವಿರಬೇಕು, ನಿಮ್ಮ ಲೈಫ್ನಲ್ಲಿ ಅವ್ರು ಮಾತ್ರ ಇರಬೇಕು ಅನ್ನೋ ರೀತಿ ಓವರ್ ಕೇರ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಬಟ್ ಕೆಲವರಿಗೆ ಅಂದರೆ ಈ ಪರ್ಸನ್ ಈ ರೀತಿ ಬಿಹೇವ್ ಮಾಡ್ತಾ ಇರೋದು ಅಥವಾ ಓವರ್ ಪೊಸೆಸಿವ್ ಆಗಿರೋದು ಕೆಲವರಿಗೆ ಇವರ ಬಿಹೇವಿಯರ್ ಇಷ್ಟ ಆಗದೇ ಇರಬಹುದು. ಅಂದರೆ ಇವ್ರು ಹೇಳ್ತಾ ಇರ್ಬೋದು ನಿಮಗೆ, ನೀನು ಇದು ಮಾಡಬೇಡ, ಅದು ಮಾಡಬೇಡ, ಅವ್ರ ಜೊತೆ ಮಾತಾಡಬೇಡ ಅಂತ ಕಂಡೀಷನ್ ಹಾಕುವಂತಹ ವ್ಯಕ್ತಿ ಕೂಡ ಆಗಿರಬಹುದು. ಬಟ್ ಇದು ಲವ್ವಿಂದ ಅವ್ರು ಹೇಳ್ತಾ ಇರುವಂತಹ ಅದು ಅಂತ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ಬ್ಯಾಲೆನ್ಸ್ ಇದೆ, ಇವ್ರಿಗೆ ಗೊತ್ತಿದೆ ಇವ್ರಿಗೆ ಆ ರೀತಿ ನೀವು ಅಲ್ಲ ಅಂತ. ಬಟ್ ಈ ಪರ್ಸನ್ ಪೊಸೆಸಿವ್ ಆಗಿರೋದ್ರಿಂದ ಆ ರೀತಿ ಇವರ ಎನರ್ಜಿ ಕಾಣಿಸ್ತಾ ಇದೆ, ಆ ರೀತಿ ಹೇಳ್ತಾ ಇರ್ಬೋದು. ಅದು ಡೌಟ್ ಅಲ್ಲ, ಅದು ಲವ್ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಇನ್ನು ಓವರಾಲ್ ಕರೆಂಟ್ ಎನರ್ಜಿ ಯಾವ ರೀತಿ ಇದೆ ಅಂದರೆ, ದೇ ಆರ್ ಡೀಪ್ಲಿ ಇನ್ ಲವ್, ದೇ ಫೀಲ್ ರೊಮ್ಯಾಂಟಿಕ್ ಅಬೌಟ್ ಯು, ದೇ ವಾಂಟ್ ಟು ಮೀಟ್ ಯು, ದೇ ವಾಂಟ್ ಟು ಕ್ಲಿಯರ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ದೇ ಸಿ ಯು ಆ್ಯಸ್ ಲೈಫ್ ಪಾರ್ಟ್ನರ್ ಎನರ್ಜಿ, ದೇ ಆರ್ ಪೊಸೆಸಿವ್ ಬಟ್ ಕೇರಿಂಗ್ ಅನ್ನೋ ರೀತಿ ಎನರ್ಜಿ ಸ್ಟ್ರಾಂಗ್ ಆಗಿ ರಿಫ್ಲೆಕ್ಟ್ ಆಗ್ತಾ ಇದೆ. ಇದು ಕರೆಂಟ್ ಪ್ರೆಸೆಂಟ್ ಎನರ್ಜಿ ಆಗಿದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 2 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಡೀಪ್ ಪವರ್ಫುಲ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.